ಅಣ್ಣವ್ರೆ, ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಹೇಳ್ಬಿಟ್ಟು ಬಂದೆ. ನೀನ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲಮ್ಮ. ಯಾರು ನೀನು? ಏನ್ ಕೇಳ್ಬೇಕಾಗಿತ್ತು? ಆ, ನಾನು ಶ್ಯಾಮ್ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾರ ನಿಮ್ಮ ಹತ್ರ, ಅವ್ರ ಹೆಂಡತಿ. ಏನೋ ನಮ್ ಶ್ಯಾಮ ನಮ್ ಕುರಿ ನೋಡ್ಕೊತಾನಲ್ಲ ಅವನೇ ಹೇಳ್ತೀನ. ಅಂದ್ರೆ ಅವಳು ಹೇಳಿದ್ ನಿಜನೇನಿಯಾ? ಹಂಗಾರೆ ನಿಜವಾಗೂ ನನ್ನ ಗಂಡ ನಿಮ್ಮ ಹತ್ರ ಕುರಿ ಕಾಯ್ತಾವನ? ಹೂ ಕಣಮ್ಮ, ಕುರಿ ಕಾಯ್ತಾವನೆ. ಯಾಕೆ, ಏನಾಯ್ತು? ನನ್ನ ತಾಗೆ ಆಫೀಸ್ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಇಲ್ಲಿ ಕುರಿ ಕಾಯ್ತಾವನ. ನೋಡಕ್ ಒಳ್ಳೆ ಸ್ಟ್ಯಾಂಡರ್ಡ್ ಹುಡುಗಿ ಇದ್ದಂಗೆ ಇದೆಯಾ ಕಣವ ನೀನು, ನೋಡಕ್ಕೆ ಆಫೀಸಿಯಲ್ ಮನೆ ಹೆಣ್ಮಗಳಿದ್ದಂಗೆ. ನೋಡು ಇಂಥ ನನ್ನ ಮಕ್ಕಳನ್ನೆಲ್ಲ ನಂಬ್ಕೊಂಡು ಮದುವೆ ಮಾಡ್ಕೊಂಡು ಏನ್ ಮಾಡ್ತೀರಾ? ಈಗ ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊತಾರಲ್ಲ, ಹಂಗೆ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಪಾಪ ನಿಮ್ಮ ಪರಿಸ್ಥಿತಿ ಏನಾಗ್ಬೇಡ, ನಿನ್ನ ಕತೆ ಏನಾಗ್ಬೇಡ ಹೇಳು. ನೆನೆಸ್ಕೊಂಡ್ರೆ ನೀ ಬೇಜಾರಾಯ್ತೈತೆ. ಅಯ್ಯೋ ಪಾಪ ಅನ್ನಿಸ್ತದೆ. ಅದಕ್ಕೆ ಹೇಳೋದು ಪಿರುತಿ ಗಿರುತಿ ಮಾಡ್ಬಿಟ್ಟು ಬರಬಾರ್ದು ಅಂತ. ಹುಡುಗನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಬಿಟ್ಟೇನಿಯಾ, ಆಮೇಕಿಂದ ನೀನು ಮುಂದುವರಿಬೇಕು. ಅದ್ಬಿಟ್ಬಿಟ್ಟು ಅರ್ಧಂಬರ್ಧ ಎಲ್ಲ ತಿಳ್ಕೊಂಬಿಟ್ಟು ಮದುವೆ ಗಿದ್ವೆ ಮಾಡ್ಕೊಂಡ್ರೆ ಇದೇ ಗತಿ ನೀನು ಬರೋದು. ಸರಿನಾ? ಜೀವನಕ್ಕೆ ಯಾರನ್ನೂ ಬರೋದಿಲ್ಲ ಕಷ್ಟ ಅಂತ ಹೇಳಿದ್ರೆ. ನನ್ನ ಗಂಡ ಕುರಿ ಕಾಯ್ತಾನ? ಎಲ್ಲೋದ ನನ್ನ ಗಂಡ? ಗುಡ್ಡಕ್ಕೆ ಹೋಗವನೆ ಕುರಿ ಕಾಯಕ್ಕೆ ಅಂತ ಹೇಳ್ಬಿಟ್ಟು. ಹೌದಾ, ಸರಿ ಆಯ್ತು, ನಾನಿನ್ನು ಹೋಯ್ತೀನಿ. ಅಂದ್ರೆ ನನ್ನ ಗಂಡ ಶ್ಯಾಮ್ ಅಂತ ಹೇಳ್ಬಿಟ್ಟು ಗೊತ್ತು ತಾನೆ ನಿಮ್ಗೆ? ಗೊತ್ತಮ್ಮ, ಶ್ಯಾಮ ಅಂತ ಹೇಳ್ಬಿಟ್ಟು. ಗೊತ್ತು ಗೊತ್ತು, ಅವನೇ ಕುರಿ ಕಾಯ್ತಾ ಇರೋದು. ನೀವು ಸುಳ್ಳು ಹೇಳ್ಬೇಡಿ, ನಿಜನೇ ಹೇಳಿ. ನಿಜವಾಗೂನಾ? ಅಷ್ಟೊಂದು ನಿನ್ಗೆ ನಂಬಿಕೆ ಇಲ್ಲ ಅಂದ್ರೆ ಗುಡ್ಡ ಹತ್ಕೊಂಡು ಹೋಗಮ್ಮ. ಆ ಗುಡ್ಡದಾಗ ಏನಿಯಾ ಕುರಿ ಕಾಯ್ತಿರ್ತಾನೆ ನೋಡಿವಂತೆ. ಏನೇನ್ ಕತೆನೋ ಏನೇನೋ. ಸುಮ್ಮನೆ ಅವನ ಮೇಲೆ ಇವ್ರ ಮೇಲೆ ಅವರು ಲವ್ ಇವು ಅನ್ಕೊಂಡು ಬರ್ತೀರ. ಆಮೇಲೆ ಅವ್ನು ಸುಳ್ಳು ಹೇಳ್ದ ಇವ್ನು ಸುಳ್ಳು ಹೇಳ್ದ ಅಂತ ಬರೀ ಇದೇ ನಿಮ್ಮ ನಾಟಕಗಳು. ಸುಳ್ಳುಗಳು ಹೇಳ್ಬಿಟ್ಟು ಏನಕ್ಕೆ ಮದುವೆ ಮಾಡ್ಕೋಬೇಕು? ಅಯ್ಯೋ ಅಯ್ಯೋ, ಹಂಗಾರೆ ಎಲ್ಲ ನಿಜನೇನಿಯ. ಇನ್ನು ನನ್ನ ಮಾನ ಮರುವದಿ ಎಲ್ಲನೂ 3 ಕಾಸು ಗರಾಜ್ ಆಯ್ತದೆ. ಇನ್ನು ಪದ್ದಿ ಊರಾಗೆಲ್ಲ ಹೇಳ್ಕೊಳ್ತಿದ್ದಂಗೆ ಇತ್ತಾಳ, ಊರಾಗೆಲ್ಲನೂ ಹೇಳ್ಕೊಂತಾಳೆ. ಅಷ್ಟೇ ಯಾಕೆ, ನನ್ನ ಮಾನ ಮರುವದಿ ಎಲ್ಲನೂ 3 ಕಾಸು ಬಿಡ್ಗೆ ತೆಗೆದುಬಿಡ್ತಾಳೆ ಎಲ್ಲನೂ. ನನಗೆ ಗೊತ್ತು, ಮಾನ ಮರ್ಯಾದೆ ಎಲ್ಲ ನಂದು ಹೋಯ್ತದೆ ಅಂತ ಹೇಳ್ಬಿಟ್ಟು ನನ್ನ ಗಂಡ ನನಗೆ ಯಾಕೆ ಸುಳ್ಳು ಹೇಳ್ಬೇಕಿತ್ತು? ಅವನು ಎಷ್ಟು ಕಷ್ಟ ಆದರೂ ನಾನು ಅನುಸರಿಸ್ಕೊಂಡಿದ್ದೆ ತಾನೆ. ಚಿಕ್ಕ ಮನೆಗಿದ್ರು ಅನುಸರಿಸ್ಕೊಂಡಿದ್ದೆ ತಾನೆ. ಈ ಕುರಿ ಕಾಯ್ತಿದ್ದೀನಿ ಅಂತ ಹೇಳಿದ್ರೆ ಎಲ್ಲರೂ ನನ್ನ ಆಡ್ಕೊಬಿಡ್ತಾರೆ. ಅದ್ರ ಬದಲು ಸುಮ್ಮನೆ ಇದೇ ಕೆಲಸನೇ ಹೇಳಿದ್ರೆ ನಾನು ಯಾರಿಗೂ ಏನೂ ಹೇಳ್ತಿರ್ಲಿಲ್ಲ. ಬ್ಯಾರೆ ತಾಗ ಮುಚ್ಚಿಕ್ಕಿರೋದು ಸರಿ ಬಿಡು, ಆದರೆ ನನ್ನ ತಾಗೂ ಯಾಕೆ ನನ್ನ ಗಂಡ ಮುಚ್ಚಿಕ್ಬೇಕು? ಆ ಪದ್ದಿ ಮುಂದೆ, ಆ ಜಯ್ಯಮ್ಮನ ಮುಂದೆ ಎಷ್ಟು ಅವಮಾನ ಆಯಿತು ಅಂದರೆ ಬಾಡಿಗೆ ಸಮೇತನೂ ನನ್ನ ಗಂಡ ಕಟ್ಟಿಲ್ಲ. ಆ ಪದ್ದಿ ಇದ್ದಾಗೆ ಬಂದ್ಬಿಟ್ಟು ಗಲಾಟೆ ಮಾಡ್ಬೇಕಾ ಅಮ್ಮ, ಓನರ ಅಮ್ಮ? ಅವ್ರು ಇಲ್ದಿದ್ದಾಗ ಬಂದು ಗಲಾಟೆ ಮಾಡೋಕ್ಕಾಗಲಿಲ್ಲ ಅವಳಿಗೆ. ಅವಳ ಮಕ್ಕ ಮುಚ್ಚ. ನೇತ್ರ ನೇತ್ರ, ಯಾಕೆ ಇಲ್ಲಿ ಕುಂತ್ಕೊಂಡಿದ್ಯಾ? ಒಳಗಡೆ ಸೆಕೆ ಅಂತ ಹೇಳ್ಬಿಟ್ಟು ಈಚೆ ಕಡೆ ಬಂದು ಕುಂತ್ಕೊಂಡ. ಒಳಗಡೆ ಸಿಕ್ಕಾಪಟ್ಟೆ ಸೆಕೆ, ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನೀ ಈಚೆ ಕಡೆ ಬಂದು ಕುಂತ್ಕೊಂಡೆ. ಒಸಿ ಗಾಳಿನಾದ್ರೂ ತಗೊಳ್ಳೋಣ ಅಂತ. ಏನ್ ಮಾಡ್ತೀಯಾ? ಬ್ಯಾಸ್ಗೆ ಬಂತಲ್ವಾ, ಬ್ಯಾಸ್ಗೆನಾಗ ಸೆಕೆ ಇದ್ದಿದ್ದೀನಿ. ಸಿಕ್ಕಾಪಟ್ಟೆ ಸೆಕೆ ಇರ್ತದೆ ಬಿಡು. ಈ ಬ್ಯಾಸ್ಗೆನಾಗ ಅಂತೂ ಏನು ಮಾಡೋಕ್ಕಾಗಲ್ಲ. ಒಂದು ಬ್ಯಾಸ್ಗೆ ಕಳಿಯ ಗಂಟ ಆಮೇಕಿಂದ ಎಲ್ಲ ಸೊರೋಯ್ತದೆ ಬಿಡು. ಹೌದೌದು, ಎಲ್ಲ ಸರೋಯ್ತದೆ. ನಿಮ್ಮ ಆಫೀಸಾಗೆ AC ಹಾಕ್ಸೋರು ಇಲ್ಲ ಫ್ಯಾನ್ ಹಾಕ್ಸೋರು? ನಮ್ದೊಂಥರ ಎಸಿನೇನೆ. AC ಹಾಕ್ಸವ್ರೆ. ಸೂಪರ್ ಆಗಿರ್ತದೆ. ನಮ್ಗಂತೂ ಸೆಕೆನೇ ಆಗೋದಿಲ್ಲ. ತಣ್ಣಗೆ ಎಣ್ಣೆ ಇರ್ತದೆ. ಹೌದಲ್ವಾ? ಅಲ್ಲಲ್ಲಿ ಎಲ್ಲ ಮರಗಳು, ಗಿಡಗಳು ಎಲ್ಲ ಇರ್ತವೆ. ತಣ್ಣಗೇನೆ ಇರ್ಬೇಕಲ್ವಾ? ನೀನ್ ಏನ್ ಹೇಳ್ತಿದ್ಯೋ ಅರ್ಥ ಆಯ್ತಿಲ್ಲ. ಕುರಿ ಕಾಯ್ತಾ ಇದೀಯಲ್ವಾ ನೀನು? ಅಯ್ಯೋ ನೇತ್ರ, ಹಂಗಲ್ಲ. ನಾನು ಅದು ಕುರಿ ಇದೇನ್ ಹೇಳ್ತಾ ಇದೀಯ ನೀನಂತೂ? ಇಲ್ಲಪ್ಪ, ನಾನೇನ್ ಮಾಡ್ತಾ ಇದ್ದೀನಿ ನಾನು ಗೊತ್ತಲ್ಲ. ಆಫೀಸ್ ಕೆಲಸ ನಂದು. ಅಯ್ಯೋ ನೇತ್ರ, ನಂಗೆ ಹೊಡಿತಾ ಇದೀಯಾ? ಬರೀ ನಿಂಗೆ ಹೊಡೆಯೋದಲ್ಲ, ಚಚ್ಚು ಬಿಸಾಕ್ತೀನಿ. ನಿಜ ಹೇಳು, ನಿಜ ಹೇಳು, ಏನ್ ಕೆಲಸ ಮಾಡ್ತಾ ಇದೀಗ ನೀನು? ನಿಜ ಹೇಳು. ಅದು ನೀನ್ ಹೇಳಿದ್ ನಿಜನೇನಿಯಾ. ನಾನು ಕುರಿ ಮೇಯಿಸ್ತಿದ್ದೀನಿ. ಅಯ್ಯೋ ನಾಯಿ ನನ್ ಮಗನೇ. ಅಯ್ಯಪ್ಪ ಲೇ, ಏನೇ ಮಾಡ್ತಾ ಇದೀಯಾ? ಈ ಕುರಿ ಕಾಯ್ತಾ ಇದೀನಿ ಅಂತ ಹೇಳಿದಕ್ಕೆ ನೀನ್ ಯಾಕೆ ಹಿಂಗ್ ಹೊಡಿತಾ ಇದೀಯಾ? ಯಾಕ್ಲ ನಂತಾಗ ಸುಳ್ಳು ಹೇಳ್ದೆ? ಯಾಕ್ಲಾ ಸುಳ್ಳು ಹೇಳ್ದೆ? ಇಷ್ಟು ದಿನನೂ ಆಫೀಸ್ ಕೆಲಸ, ನಂದು ಆ ಕೆಲಸ ಈ ಕೆಲಸ, ನಂದು ಅದು ಕೆಲಸ ಮಾಡ್ತೀನಿ ಇದು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾಕ್ಲಾ ಸುಳ್ಳು ಹೇಳ್ದೆ ನೀನು? ಯಾರು ಹೇಳಿದ್ರು ನಿಂಗೆ ಇಷ್ಟೊಂದೆಲ್ಲ ಸುಳ್ಳು ಹೇಳು ನನ್ನ ಹತ್ರ ಅಂತ ಹೇಳ್ಬಿಟ್ಟು? ಇವತ್ತು 3 ಕಾಸಿಗೆ ನನ್ನ ಮಾನ ಮರುವದಿ ಎಲ್ಲನೂ ಆ ಪದ್ದಿ ಮುಂದೆ ಹರಾಜಾಯ್ತು, ಆ ಜಯಮ್ಮನ ಮುಂದೆ ಹರಾಜಾಯ್ತು. ಗೊತ್ತಿಲ್ಲ ನಿನಗೆ? ಏನು ಪೊದ್ದಿ ಜಯಮ್ಮನ? ಹೂಕಂಡ್ಲ ನಾಯಿ, ನಿನ್ನಿಂದ ನನ್ನ ಮಾನ ಮರುವದಿ ಇವತ್ತು ಬೀದಿನಾಗ ಹರಾಜಾಗೋಗ್ಬಿಡ್ತು. ಅವ್ರು ಬಂದಿರೋ ಟೈಮಾಗೇನೆಯಾ ಓನರ್ ಅಕ್ಕ ಬಂದ್ಬಿಟ್ಟು ಅಲ್ಲಿ ಉಗಿತಾವಳು. ನನಗೆ ಬಾಡಿಗೆ ಕಟ್ಟಕ್ಕೆ ಯೋಗ್ಯತೆ ಅಲ್ವಾ ನಿಮಗೆ? ಅಂಥವ್ರು ಇಂಥವ್ರು ಛೀ ಥೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸೀಕ್ರಂಗೆ ಏನಿಯ ಕ್ಯಾಕುರ್ಸು ಮಕ್ಕ ಏನಿಯ ಉಗಿತಾವಳೆ. ನನಗೆ ಕೇಳಿಸ್ಕೊಳಕ್ಕಾಯ್ತಿಲ್ಲ, ಬುಡಕ್ಕಾಯ್ತಿಲ್ಲ. ಎಷ್ಟು ಬೇಜಾರಾಯ್ತು ನನಗೆ ಅಂತ ಹೇಳಿದ್ರೆ ದೇವ್ರಣೆ ಕೇಳ್ತೀನಿ. ಏನಕ್ಕಪ್ಪ ಬದುಕಿದ್ದೀನಿ, ಏನಕ್ಕಪ್ಪ ಈ ಜೀವನ ಅನ್ನಿಸ್ಬಿಡ್ತು. ಎಲ್ಲ ನಿನ್ನಿಂದನೇ ಆಗಿದ್ದು. ಆ ಪದ್ದಿ ಹೆಂಗೆ ಆಡ್ಕೊಂಡು ನೊಕ್ಕದ್ಲು ಗೊತ್ತಾ? ನಿನಗೆ ಸರಿಯಾಗಿ ಆಯ್ತೆ ಬಿತ್ರಿ, ನಿಂಗೆ ಸರಿಯಾಗಾಯ್ತು, ಹಿಂಗೇನಿ ಆಗ್ಬೇಕು ಅಂತ ನಾನು ಕಾಯ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕಿಸಿತಿದ್ಲು ಗೊತ್ತಾ? ಇದೆಲ್ಲ ನಿನ್ನಿಂದನೇ ಆಗಿದ್ದು. ಅಯ್ಯಪ್ಪ ಲೇ ನೇತ್ರ, ಬಿಡೆ ನನ್ನ ಮಾತು ಕೇಳೇ ಲೇ ಬುಡೆ.
ಏನಲ್ಲೇ ನಿನ್ನ ಮಾತು ಕೇಳೋದೇನಲ್ಲೇ ಯಾಕ್ಲ ಸುಳ್ಳು ಹೇಳ್ದೆ ನೀನು ಯಾಕೆ ಸುಳ್ಳು ಹೇಳ್ದೆ ನಾನು ನೋಡು ಸ್ಟೈಲ್ ಮಾಡ್ಕೊಂಡು ರಾಣಿ ಥರ ಮೆರಿತಾ ಇದ್ದೀನಿ ಮತ್ತು ಊರಾಗಿರಲ್ಲ ನಾನು ನೋಡ್ಬಿಟ್ಟು ಏನು ಅನ್ಕೊಂಡಿರಕ್ಕಿಲ್ಲ ಯಾರೋ ಬಂದು ನನಗೆ ಹೇಳಿದ್ರವತ್ತು ನಿನ್ನ ಗಂಡ ಕುರಿ ಕಾಯ್ತಾವನೆ ಅಂತ ಆದರೆ ನಾನು ನಂಬಲಿಲ್ಲ ಈಗ ಪೊದ್ದಿ ಬಂದು ಅವರೆಲ್ಲ ಬಂದ ಹೇಳ್ದಾಗೇನೇ ಗೊತ್ತಾಗಿದ್ದು ನಿನ್ನ ಮಾನ ಮರ್ವದಿ ಎಲ್ಲ ಮೂರು ಕಾಸ ಊರು ತುಂಬ ಹರಾಜಾಗ್ತಾಳೆ ಇವಾಗ ಹೋಗ್ಬಿಟ್ಟು ನಿಂಗೆ ಇನ್ಯಾ ಮಾನ ಮರ್ವದಿನ್ವೇ ನಿಂಗೆ ಇರಕ್ಕಿಲ್ಲ ಊರಾಗೆಲ್ಲ ಅನ್ವೆ 3 ಕಾಸ್ಗೇನ್ಯಾ ಪೂರ್ತಿ ಮಾನ ಮರ್ವದಿ ಹರಾಜ್ ನಿಂದಂತೂ ಪೂರ ಹರಾಜಾಯ್ತದೆ ನೋಡ್ಕ ಮಗ್ನೆ ಆ ಪೊದ್ದಿಗೆ ಹೆಂಗ್ ಗೊತ್ತಾಯ್ತು ನಾನು ಇಲ್ಲಿದ್ದೀನಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ ಪೊದ್ದಿಗೆ ಯಾರು ಹೇಳಿದ್ದು ನಾನಂತವಳಿಗೆ ಯಾವತ್ತೂ ಹೇಳಿರ್ಲಿಲ್ವೇ ಹೆಂಗ್ ಗೊತ್ತಾಯ್ತು ಏಯ್ ಹೆಂಗ್ ಗೊತ್ತಾಯ್ತು ನನ್ ಮುಖ್ಯ ಅಲ್ಲ ಗೊತ್ತಾಗೈತಲ್ಲ ಅದು ಕಣಲೇ ಮುಖ್ಯ ಅದು ಮುಖ್ಯ ನಿನ್ನಿಂದ ನನ್ನ ಮಾನ ಮರಿದಿ ಎಲ್ಲ ಕಳ್ಕೊಂಬಿಟ್ಟೆ ಹೆಂಗಂದ್ಲು ಗೊತ್ತಾವಳು ಅಯ್ಯಯ್ಯೋ ಹಾ ರಾದಂಗ್ ಅನ್ಯಾಯ ಮಾಡಿದಕ್ಕೆ ನಿಂಗೆ ಸರಿಯಾಗೈತೆ ಶಿಕ್ಷೆ ಸರಿಯಾಗಿ ಗೊತ್ತಿ ಇಲ್ದಿದ್ದಂಗೆ ಬಿದ್ದಿದ್ಯಾ ಅಂತ ಹೇಳೋದು ಈ ಹಳೆ ಮನೆ ನಾನು ಮುಸ್ರೆ ತಿಕ್ತಾ ಇದ್ದೆ ಅದ್ರಾಗ ಬೇರೆ ಓನರ್ ಅಕ್ಕ ಬಂದು ತುಕ್ಕು ಉಗಿತಿದ್ಲು ಎಲ್ಲಾ ನೋಡ್ಬಿಟ್ಲು ಜೊತೆಗೆ ನೀನು ಕುರಿ ಕಾಯೋದನ್ನು ನೋಡ್ಬಿಟ್ಲು ಇನ್ನೇನೈತೆ ಬಾಕಿ ಹೇಳು ನೋಡಕ್ ನಂದು ನಿಂದು ಹೇಳು ಎಲ್ಲ ಮಾನ ಮರ್ಯಾದೆ ಹೋದ್ಮೇಲೆ ಇನ್ನಿಲ್ಲಿದ್ದೇನು ಮಾಡಬೇಕು ಏನೋ ಬಿಡು ನೀನು ಇಷ್ಟಪಟ್ಟಿದ್ದೀಗ ಅಂತ ಬಂದಿದ್ದಕ್ಕೆ ಈ ರೇಂಜ್ಗೆ ಮರೋದಿ ಕಳಿಯದ ನಾನೆಲ್ಲ ಸೂರ್ಯವಂಶದ ಥರ ಮ್ಯಾಲ್ಗಡೆ ಟಾಪಾಗಿ ಬೆಳಿತೀವಿ ಅಂತ ಅನ್ಕೊಂಡ್ರೆ ನೀನು ನನ್ನ ಪಾತಾಳಕ್ಕೆ ತೊಳಬಿಟ್ಟೆ ನೀನಂತೂ ಬೆಳೆಯೋದಿರಲಿ ಇದ್ದಂಗೂ ಇರಕ್ಕೆ ಬಿಡ್ಲಿಲ್ಲ ನಿನ್ನ ಜೊತೆ ನಾನಂತೂ ಇನ್ನಿರಕ್ಕಿಲ್ಲ ಇಂಥ ಮೋಸ ಮಾಡ್ಕೊಂಡು ಸುಳ್ಳು ಹೇಳೋನ್ ಜೊತೆ ಏನೋ ಒಳ್ಳೆ ಕೆಲಸ ಮಾಡ್ತಿದ್ದೀಗ ಅನ್ಕೊಂಡ್ರೆ ಈ ಕೆಲಸನ ಮಾಡೋದು ನೀನು ಈಗ ನನ್ನ ಯಾವ ಮಕ ಒತ್ಕೊಂಡು ಊರಿಗೆ ಹೋಗ್ಲಿ ನೀನೇ ಹೇಳು ಲೇ ಚಿನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲನ್ವೇ ನಾನು ಸರಿ ಮಾಡ್ತೀನಿ ಸರಿನಾ ನೋಡು ಇವಾಗ ಮನಗೋದ್ರೆ ನಿನಗೂ ಮರ್ವದಿರಕ್ಕಿಲ್ಲ ನನಗೂ ಮರ್ವದಿರಕ್ಕಿಲ್ಲ ಇಬ್ರು ಕಷ್ಟಪಟ್ಬಿಟ್ಟು ಇಬ್ರು ಏನಾರ ಮಾಡೋಣ ನೋಡು ನಾನು ನಿನಗೆ ಅದೊಂದು ವಿಷಯ ಮಾತ್ರ ಸುಳ್ಳು ಹೇಳಿದ್ದೀನಿ ಕೂಲಿ ಮಾಡ್ತಾ ಇದ್ದೀನಿ ಈಗ ಕೂಲಿ ಮೇಯ್ಸ ಕೆಲಸ ಮಾಡ್ತಿದ್ದೀನಿ ಅಂತ ಆಗ್ಬಿಟ್ರೆ ಬೇರೆ ಎಲ್ಲ ನಿಜನೇನಿಯ ನೀನು ಇಷ್ಟಪಡ್ತಿರೋದೆಲ್ಲ ನಿಜನೇನಿಯ ನೀನು ನಿಜವಾಗೂ ನಾನು ನಂಬು ನಾನು ಯಾಕೆ ನೀನು ಮೋಸ ಮಾಡಲಿ ನಾನು ಮೋಸ ಮಾಡೋ ಅಂತ ನಾಗಿದ್ದಿದ್ರೆ ನಾನು ಇಷ್ಟೊಂದೆಲ್ಲ ನಿನ್ನ ಇಷ್ಟಪಟ್ಬಿಟ್ಟು ನಾನು ಹೆಂಡ್ತಿನ ಬಿಟ್ಬಿಟ್ಟು ಬರ್ತಾ ಇದ್ನಾ ನೀನೇನಿಯ ಯೋಚನೆ ಮಾಡು ನೋಡೆ ಯಾರೋ ಏನೋ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನೀನು ಬೇಜಾರು ಮಾಡ್ಕೋಬೇಡ ಅನ್ಕೊಳ್ಳೋರೆಲ್ಲ ಅನ್ಕೊಳ್ಳಿ ಬಿಡು ನಾನೆಲ್ಲ ಸರ್ವ್ ಮಾಡ್ತೀನಿ ಸರಿನಾ ನೋಡು ಬಾಡಿಗೆ ಕಟ್ಟಿಲ್ದಿರೋದು ನಿಂದೇನಿಯ ತೆಪ್ಪು ನೀನು ಯಾಕೆ ಎಲ್ಲ ವಾಷಿಂಗ್ ಮಿಷಿನು ಫ್ರಿಡ್ಜು ಅಂತ ತಗೋಬೇಕಿತ್ತು ಅದು ತಗೊಂಡಿಲ್ಲ ಅಂದರೆ ಬಾಡಿಗೆ ಕೊಡ್ಬೋದಿತ್ತು ತಾನೇ ನೀನು ಯಾಕೆ ಹಿಂಗೆ ಮಾಡ್ತೀಗ ಹೇಳು ಅದಕ್ಕೇನೆ ಇನ್ನು ಮ್ಯಾಲೆ ನಿನ್ನ ಮ್ಯಾಲೆ ಇಬ್ರು ಸರಿಯಾಗಿರೋಣ ಸರಿನಾ ಸಾಕು ಮುಚ್ಚಲೆ ಬಾಯ್ನ ಇನ್ನೇನು ಸರಿಯಾಗಿರೋದು ನಿಂತಾಗಿ ಯಾವಳು ಸರಿಯಾಗಿತ್ತಾಳೆ ನಿಂತಾಗೆ ನೋಡು ನಿನ್ನ ಹತ್ರ ಕೆಲಸ ಇಲ್ಲ ಏನೂ ಇಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಬಿದ್ದಿದ್ದೀನಲ್ಲ ಪ್ರೀತಿ ಅಂತ ನನಗೆ ಕಣ್ಣು ಕೂಡ ಹೋಗ್ಬಿಟ್ಟಿತ್ತ ಇಷ್ಟು ದಿನ ಅಂತ ಹೇಳ್ಬಿಟ್ಟು ಏನೋ ನನ್ನ ಗಂಡನ ಪಿರುತಿ ಅಂತ ಹೇಳ್ಬಿಟ್ಟು ನನ್ನ ಕಣ್ಗಿನಾರ ಬಟ್ಟೆ ಕಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ಬಟ್ಟೆ ಕಟ್ಕೊಂಡಿದ್ದೆ ಅನಿಸ್ತದೆ ಅದಕ್ಕೆ ಇನ್ನೊಂದು ನಿಂದೆ ಓಡ್ ಬಂದಿದ್ದು ನಾನು ಯವ್ವ ಎಂತ ಕೆಲಸ ಮಾಡ್ಬಿಟ್ಟೆ ಈಗ ಊರಾಗ ತಲೆ ಎತ್ಕೊಂಡು ಹೆಂಗೆ ತಿರುಗ್ಲಿ ಈಗ ನಿನ್ನ ಜೊತೆ ಬಂದಿದ್ದೀನಿ ನಿನ್ನ ಜೊತೆ ಮದುವೆ ಮಾಡ್ಕೊಂಡಿದ್ದೀನಿ ಇನ್ನ ಎಲ್ಲಿ ಉಳಿತದ ನನಗೆ ಮಾನ ಮರ್ವದಿ ನನ್ನ ಪರಿಸ್ಥಿತಿ ಇನ್ನ ಬೀದಿ ಪಾಲೇನಿಯ ನಿನ್ನಿಂದನೇನಿಯ ಯವ್ವ ಅಯ್ಯಯ್ಯೋ ಎಂತ ಕೆಲಸ ಮಾಡ್ಕೊಬಿಟ್ಟೆ ಈ ಸೋಮಾರಿ ನನ್ನ ಮಗುನ ಮದುವೆ ಆಗಿರೋನ್ನ ಓಡಿಸ್ಕೊಂಬಿಟ್ಟು ಬಂದು ಮದುವೆ ಮಾಡ್ಕೊಳ್ಳೋ ಅಂತ ಗತಿ ನನಗೇನಿತ್ತು ನಾನು ಅಂದಿದ್ರೆ ನಮ್ಮ ಅಣ್ಣ ಪಾರಿನಾಗಿರೋ ಹುಡುಗನೇನೇ ಕರ್ಕೊಂಬಿಟ್ಟು ಬಂದು ಮದುವೆ ಮಾಡ್ಸಿರೋನು ನಮ್ಮ ಅಣ್ಣನ ಮಾತು ಕೇಳ್ದಿದ್ದಂಗೆ ಈ ಗೂಬೆ ನನ್ನ ಮಗನಿಂದ ಓಡ್ ಬಂದಿದ್ದಕ್ಕೆ ದೇವರು ಸರಿ ಆ ಶಿಕ್ಷೆನೇ ಕೊಟ್ಬಿಟ್ಟ ನನಗೆ ಅಯ್ಯೋ 3 ಕಾಸು ಮರ್ಯಾದೆ ಹೋಯ್ತು ಊರಾಗ ಇನ್ನೂ ಯಾರ್ಯಾರು ಗೊತ್ತಾಯ್ತದೋ ಏನೋ ಮೊನ್ನೆಲ್ಲ ಕಾರ್ ತಗೊಂಡು ನಂದೇ ಕಾರು ಅಂತ ಬಿಲ್ಡಪ್ ಕೊಟ್ಬಿಟ್ಟು ಬಂದಿದ್ವಿ ಆ ವಿಷಯನೂ ಪದ್ದಿ ಗೊತ್ತಾಗೋಗ್ಬಿಟ್ಟೈತಲ್ಲೋ ಶಿವ ಇನ್ನು ನಮ್ಮ ಅಮ್ಮಂಗೂ ನಮ್ಮ ಅಣ್ಣಂಗೂ ಗೊತ್ತಾಗೋದೊಂದು ಬಾಕಿ ಅಷ್ಟೇ ನಿನಯ ಏನಪ್ಪ ನೀನ್ ಬಂದ ತಕ್ಷಣ ಬಾಡಿಗೆ ಕೊಟ್ಬಿಡ್ತಾನ ನನ್ನ ಗಂಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಎಲ್ಲಿ ಇನ್ನು ಬಾಡಿಗೆ ನೆನೆಯ ಬರ್ಲಿಲ್ವಲ್ಲ ಹೇಳಿವಾಗ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ ನೀನು ಒತ್ತ ಕೆಲಸ ಮಾಡ್ತಿದ್ಯಲ್ಲ ಕಂಪ್ಯೂಟರ್ನ ಹೇಳಿವಾಗ ಯಾವಾಗ ಕೊಡ್ತೀಯ ಬಾಡಿಗೆ ಅಂತ ಹೇಳ್ಬಿಟ್ಟು 15,000 ಸಂಬಳ ಅಂದ್ಬಿಟ್ಟು 10,000 ಕೈಗೆ ಗಿಡ್ಕೊಂಬಿಟ್ಟು ಬಂದ್ಬಿಟ್ಟು ಎಲ್ಲ ನಾಮ ಹಾಕ್ಬಿಟ್ಟ ಇವನಂತೂ ಅಕ್ಕ ಬಹಳ ಕಷ್ಟ ಇದೀವಿ ಕಣಕ್ಕ 2 ದಿನ ಟೈಮ್ ಕೊಡ್ರಿ ನಿಜವಾಗೂ ಇಲ್ಲಾಂದ್ರೆ ನಮ್ಮ ಮನೆಗಿರೋ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಯಾವ್ದಾನ ಎತ್ಕೊಂಡೋಗಿ ಬಾಡಿಗೆಗೆ ವಜಾ ಹಾಕೊಳ್ರಕ್ಕ ನಾನ್ ತಗೊಂಡ್ಬಿಟ್ಟು ಬಂದಿರೋದು ಕಣ್ಲ ಅದನ್ನ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ನೀನ್ ತಗೊಂಡ್ಬಿಟ್ಟು ದಾನ ಮಾಡ್ತಾ ಇದ್ದೀಗಲ್ಲ ನೀನು ಮಾನ ಮರವದಿ ಇಲ್ದೋನೆ ಅದಕ್ಕೆ EMI ಕಟ್ಬಿಟ್ಟು ನಾನ್ ತಾನೇ ನೀ ತಗೊಂಡ್ರದು ಅದಕ್ಕೆ EMI ಕಟ್ಟಬೇಕು ತಿಂಗಳೂ ನಿಮ್ಮ ಅಪ್ಪ ಬಂದು ಕಟ್ಟೇನೆ ನಾನ್ ತಗೊಂಡ್ರದು ಕಷ್ಟಪಟ್ಬಿಟ್ಟು ನೋಡು ಸರಿಯಾಗೇನೇ ಹೇಳಿದ್ಯಾ ಇನ್ನು 2 ದಿನ ಟೈಮ್ ಕೊಡ್ತೀನಿ ಇನ್ನು 2 ದಿನದಾಗ ನೀವು ಕಟ್ಟಲಿಲ್ಲ ಅಂದ್ರೆ ಮನೆಗಿರೋ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ನನಗೆ ಯಾವ್ದು ಬೇಕು ಅದನ್ನ ಎತ್ಕೊಂಡು ಹೋಯ್ತಾ ಇರ್ತೀನಿ ಅಷ್ಟೇನಿಯಾ ಅದೆಲ್ಲ ಮುಗಿಯೋ ಗಂಟ ಈ ಮನೆಗೆ ಇರ್ಬೋದು ಆಮೇಲೆ ಖಾಲಿ ಮಾಡ್ಕೊಂಡು ಹೋಗ್ಬೋದು ಅಷ್ಟೇನಿಯಾ ಆ ವಾಷಿಂಗ್ ಮಿಷಿನ್ ಯಾವ್ದಾದ್ರು ಬೇಕಾಗಿರೋದನ್ನ ಎತ್ಕೊಂಡು ಹೋಯ್ತೀನಿ ನಿಮ್ಮನ್ನು ನೋಡ್ಕೊಂಡು ಸುಮ್ಮನೆ ಕುಂತ್ಕೊಳ್ಳೋಕ್ಕಾಗಲ್ಲ 3,000 ಕೊಡ್ತೀನಿ 3,500 ಕೊಡ್ತೀನಿ ಅಂತ ಬರೀ ಬುಲ್ಡೆ ಹೊಡೆಯೋದಲ್ಲ ಕೊಡ್ಬೇಕಲ್ವಾ ಎತ್ಕೊಂಡು ಹೋಯ್ತೀನಿ ಅದಕ್ಕೆ EMI ಕಟ್ಕೊಂಡು ನೀವೇನೇ ಹೋಗ್ರಿ ನನಗೇನಂತೆ ನನ್ನ ಗ್ರಾಚಾರ ನನಗೆ ಕೇಳಿಸ್ಕೊಂಡ ಇಂಥ ಬಾಳ್ತಾ ಇದ್ದೀವಿ ನಾನು ನೀನು ಇಂಥ ಬೇವರ್ಸಿ ಬಾಳೆನೇ ಬಾಳ್ತಿರೋದು ಇಬ್ರುನುವೆ ಗೊತ್ತಾಯ್ತಾ ಈಗೆಲ್ಲ ಪದ್ದಿ ಗೊತ್ತಾಗೈತೆ ಅದು ನಿಂಗೆ ಗೊತ್ತಾಯ್ತಾ ಹೋಗಿ ಕಳ್ಕ ಹೋಗಿ ಮಾನ ಮರ್ವಾದಿನ ಎಲ್ರು ಚೀತು ಅಂತ ಹೇಳ್ಬಿಟ್ಟು ಅಂತಿರ್ತಾರಲ್ಲ ಆಯ್ತು ಹೋಗ್ಲಿ ಬಿಡು ನಮ್ಮ ಮಾನ ಮರ್ವಾದಿ ಎಲ್ಲನೂ 3 ಕಾಸ್ಗೇನಿಯ ಹೋಗ್ಲಿ ಬಿಡು ನಿನಗೇನಾಗಬೇಕು ಕುರಿ ಕೈಕೊಂಡು ಆರಾಮಾಗಿರು ಅವ್ನು ಹೆಂಗಂದ ಗೊತ್ತಾ ಯಪ್ಪ ಓನರ್ ನಿಮ್ಮ ಓನರ್ ಓಹೋ ಅಯ್ಯಪ್ಪ ಅದೇನು ಓನರು ನಮ್ಮ ಸೊರ್ರು ಹೆಂಗಂದ ಗೊತ್ತಾ ಎಂತ ನನ್ನ ಮಕ್ಕಳು ಸುಳ್ಳು ಹೇಳೋಲ್ಲ ನೋಡ್ಬಿಟ್ಟು ಅದು ಹೆಂಗಮ್ಮ ಮದುವೆ ಮಾಡ್ಕೊಂಡ್ಬಿಟ್ಟು ಬರ್ತೀರಾ ನೀವು ಒಂದ ಗೊತ್ತಾ ಹಾವಯ್ಯ ಸಮೇತನೂ ಇಷ್ಟು ಸ್ಟ್ಯಾಂಡರ್ಡ್ ಆಗಿದೆಯಾ ಕಣವ ನೀನು ಯಾಕ ಮುಸುಡಿನ ಮದುವೆ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಹಿಂಗೆ ಅಂದ ಲೆಕ್ಕ ಹಾಕು ನೀನು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಅಯ್ಯೋ ನನಗೆ ಮಗಕ್ಕೆ ಏನು ಮುಚ್ಕೊಂಡಿತ್ತು ನಾನು ಯಾಕೆ ಇವನನ್ನ ಪಿರುತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡೆ ಅಂತ ನೀನು ಅರ್ಥ ಆಯ್ತಿಲ್ವಲ್ಲ ನನಗೆ ಯಾಕೆ ನನ್ನ ಮಗನ ಪಿರುತಿ ಮಾಡ್ಬಿಟ್ಟು ನಾನು ಮದುವೆ ಮಾಡ್ಕೊಂಡೆ
ಒಂದೇ ಸಮಕ್ ಮಾತಾಡ್ಬೇಡ, ಸುಮ್ಕಿರೆ. ಆಗಿದ್ದಾಯ್ತು, ನಿನಗೂ ದಾರಿ ಇಲ್ಲ ಬ್ಯಾರೆ ದಾರಿ, ನನಗೂ ಬ್ಯಾರೆ ದಾರಿ ಇಲ್ಲ. ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಇನ್ನೇನ್ ತಾನೇ ಮಾಡಕ್ಕಾಯ್ತದೆ? ಬ್ಯಾರೆ ದಾರಿ ಏನೈತೆ ಹೇಳು? ನೀನೇನಿಯ ಹೇಳು, ಇಂಥ ದಾರಿ ಐತೆ ಅಂತ ಹೇಳ್ಬಿಟ್ರೆ ಸರಿ ಬಿಡಪ್ಪ ಅಂತ ನಾನು ನೋಡ್ಬೋದು. ನೋಡು, ನಾನು ಹುಡ್ಕೋಷ್ಟು ಕೆಲಸ ಹುಡುಕ್ದೆ, ಎಲ್ಲಾ ಕಡೆ ಹುಡುಕ್ದೆ, ಒಂದು ಕೆಲಸನೂ ಸಿಗ್ಲಿಲ್ಲ ಎಲ್ಲೂನುವೆ. ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡೋದು? ನೀನೊಂದು ಸಾಕ್ಬೇಕಾಗಿತ್ತು. ಅದಕ್ಕೆ ಬ್ಯಾರೆ ದಾರಿ ಇಲ್ದಿದ್ದಂಗೆ ಕುರಿ ಕಾಯ ಕೆಲ್ಸಕ್ಕೆ ಸೇರ್ಕೊಂಡೆ ಅಷ್ಟೇ. ನೀನು ಬಿಟ್ರೆ ನೀನು ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು ಅಂತ ಅಲ್ಲ. ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿನಗೆ ಹೇಳಿದ್ರೆ ನೀನೆಲ್ಲಿ ಮನ್ಸಿಗೆ ಬೇಜಾರು ಮಾಡ್ಕೊಂತೀಯೋ ಅಂತ ಹೇಳ್ಬಿಟ್ಟು ಸುಮ್ಕೆ ಹೇಳಿಲ್ಲ. ಲೇ, ನೀನು ಎಷ್ಟು ಇಷ್ಟಪಡ್ತೀನಿ ಗೊತ್ತಲ್ವೇನೆ? ಹೋಗಿ ಹೋಗಿ ನಾನು ಹೆಂಡ್ತಿನೆಲ್ಲ ಬಿಟ್ಬಿಟ್ಟು ನಿಂತಾಕ್ ಬಂದೀನಿ, ನಮ್ಮ ಅಪ್ಪ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ನಿಂತಾಕ್ ಬಂದೀನಿ, ನಮ್ಮ ಅಪ್ಪ ಅಮ್ಮನ್ನ ಎಲ್ಲ ತಮ್ಮನ್ನ ಅಣ್ಣನ ಎಲ್ಲರನ್ನೂ ಎದುರಾಕೊಂಡು ನಿಂತಾಕ್ ಬಂದಿದ್ದೀನಿ. ನೀನು ಅರ್ಥ ಮಾಡ್ಕೊಳ್ಳಿ ನೀನು. ನಿನ್ ಪಿರುತಿ ಹೊಟ್ಟೆ ತುಂಬಸಲ್ಲ, ಅದು ನೆನ್ಪಿರ್ಲಿ. ಗೊತ್ತು ಕಂಡ್ಲೆ ಪಿರುತಿ ಹೊಟ್ಟೆ ತುಂಬಸಲ್ಲ ಅಂತ. ಆದ್ರೆ ಟೇಮ್ ಬರ್ತದೆ, ಏನೋ ಒಂದು ಮಾಡೋಣ. ಎಲ್ಲದಕ್ಕೂ ತಾಳ್ಮೆಯಿಂದ ಕಾಯ್ಬೇಕಷ್ಟೇನಿಯ. ಒಂದ್ ಸ್ವಲ್ಪ ದಿನ ಕಾಯನ ತಾಳ್ಮೆಯಿಂದ, ಸರಿನಾ? ಎಲ್ಲನೂ ಸುರೋಗ್ಬೋದೇನೋ, ನೋಡೋಣ. ಮೊದ್ಲು ಬಾಡಿಗೆ ಕಟ್ಟು. ಹೋಮಕ್ಕಿಂದ ಉಳಿದಿರೋದೆಲ್ಲ ಮಾತಾಡಿವಂತೆ. 3,000 ಯೋಗ್ಯತೆ ಇಲ್ಲ ನಿನಗೆ? ನೀನ್ ಇಲ್ದಿರೋದೆಲ್ಲ ಮಾತಾಡ್ತೀಯ ನೀನು? ನಾನ್ ನೋಡು ಕನ್ಸ್ ಕಾಣ್ತಿದ್ದೆ, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಅಂತ. ಯಾವ ಬಾನು ಇಲ್ಲ, ಯಾವ ಚುಕ್ಕಿನೂ ಇಲ್ಲ ನನ್ನ ಬಾಳಗೇಣಿಯ. ಎಲ್ಲ ಸೊನ್ನೆ 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 ಹಾಕುಂತೈತೆ. ಇನ್ನು ನನ್ನ ಬಾಳಿನ ಅವನ ಬೇವರ್ಸಿ ಬಾಳಾಗ್ಬಿಟ್ಟೈತೆ ನಂದಂತೇ. ಮಾತಾಡಬೇಡ ಕಣ್ಲ ನೀನು. ಇನ್ನು ಮುಂದೆ ಕುಸ್ರು ಒಯ್ಬೇಡ ನೀನು. ನೀನು ಸುಮ್ಮನೆ ಇದ್ಬಿಡು. ನನಗೇನು ಜಗಳ ಆಡೋಕ್ಕಾಗಲ್ಲ.